ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಈ ಫಲದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೋಡಿ, ಒಂದೇ ರಾಶಿಯಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇದೆಯಾ? ಖಂಡಿತವಾಗ್ಲೂ ಇರಲ್ಲ. ಆಮೇಲೆ ಎಷ್ಟೊಂದು ಜನರ ಜಾತಕದಲ್ಲಿ ಗಜಕೇಸರಿ ಯೋಗ, ರಾಜಯೋಗ, ಮಾಳವ್ಯ ಯೋಗ, ಭದ್ರ ಯೋಗಗಳೆಲ್ಲ ಇರುತ್ತೆ. ಯಾಕೆ ಮತ್ತೆ ಅವ್ರ ಜೀವನದಲ್ಲಿ ಏನು ಬದಲಾವಣೆ ಇರಲ್ಲ? ಯಾಕೆ ಅಂತಂದ್ರೆ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ, ಬರ್ತ್ ಡೇಟ್ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಅವಾಗ ಅಸ್ತವನ್ನ ನಾವು ಜಾತಕಕ್ಕೆ ಮ್ಯಾಚ್ ಮಾಡ್ಬೇಕು. ಇದು ಒಂದು ನಾನು ಯೂಶುವಲ್ ಇದನ್ನೇ ಮಾಡ್ತೀನಿ. ಯಾಕೆಂತಂದ್ರೆ ತುಂಬಾ ಜನದ ಬರ್ತ್ ಟೈಮ್ ಕರೆಕ್ಟ್ ಇರಲ್ಲ, ಡೇಟು ಕರೆಕ್ಟ್ ಇರಲ್ಲ. ಹಸ್ತದಲ್ಲಿ ಇರುವಂತಹ ರೇಖೆಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅನ್ಕೊಳ್ಳಿ. ಗಜಕೇಸರಿ ಯೋಗ ಹಸ್ತದಲ್ಲಿ ಗುರುಪರ್ವ ಗುರು ರೇಖೆಗಳು ಹೇಗಿದೆ ಅಂತೇಳಿ ಮ್ಯಾಚ್ ಮಾಡ್ಬೇಕು. ಹಾಗೇನೆ ನೋಡಿ, ಈಗ ವರ್ಷ ಫಲವನ್ನು ನೋಡುವಾಗಲೂ ಅಷ್ಟೇ 10 ಬೆರಳುಗಳಿಂದ ನಮ್ಮ ರಾಶಿಗಳನ್ನ ನಾವು ಲೆಕ್ಕಾಚಾರ ಮಾಡಬಹುದು. ಹಸ್ತದಲ್ಲಿ ಕೂಡ ರಾಶಿಗಳಿದೆ, ಹಸ್ತದಲ್ಲೂ ಕೂಡ ಗ್ರಹಗಳಿದೆ. ಏನ್ ಜಾತಕದಲ್ಲಿದೆಯೋ ಅದು ಹಸ್ತದಲ್ಲೂ ಇರುತ್ತೆ. ಹಸ್ತವನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಬೇಕು. ಇದು ನಾಡಿ ಜ್ಯೋತಿಷ್ಯ, ಚೈನೀಸ್ ಪಾಮಿಸ್ಟ್ರಿ, ಇಂಡಿಯನ್ ಪಾಮಿಸ್ಟ್ರಿ, ವೆಸ್ಟರ್ನ್ ಪಾಮಿಸ್ಟ್ರಿ ಎಲ್ಲದನ್ನು ಸೇರಿಸಿ ಒಂದು ವಿಶೇಷವಾಗಿರೋ ಪದ್ಧತಿ ಇದು. ಇದನ್ನ ಹಿಂದೆ ಕೂಡ ತುಂಬಾ ಜನ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಜಾತಕವನ್ನು ನೋಡಿದಾಗ ವಿವಾಹ ಯಾವಾಗ ಆಗುತ್ತೆ, ಉದ್ಯೋಗ ಪ್ರಾಪ್ತಿ ಯಾವಾಗ ಆಗುತ್ತೆ, ಸಾಲದಿಂದ ನೀವು ಯಾವಾಗ ಹೊರಗಡೆ ಬರ್ತೀರಿ ಕ್ಲಿಯರ್ ಆಗಿ ಹೇಳ್ಬೋದು. ಯಾಕೆ ಸಾಲದಿಂದ ಹೊರಗಡೆ ಬರೋದಾದ್ರೆ ಧನರೇಖೆ ಯಾವ ಏಜ್ ಅಲ್ಲಿ ಫಾರ್ಮ್ ಆಗಿದೆ ನೋಡ್ಕೊಂಡು ಅದನ್ನು ಜಾತಕಕ್ಕೆ ಮ್ಯಾಚ್ ಮಾಡಿ ಅಲ್ಲಿಂದ ಬೇರೆ ಬೇರೆ ಗ್ರಹಗಳ ದೃಷ್ಟಿಯನ್ನ ನೋಡ್ಕೊಂಡು ಬಹಳ ಸುಲಭವಾಗಿ ಹೇಳ್ಬೋದು. ಈ ಪದ್ಧತಿಯನ್ನ ಅನುಸರಿಸಿ ನಾನು ಯಾವಾಗಲೂ ಕೂಡ ಭವಿಷ್ಯವನ್ನು ಹೇಳ್ತೀನಿ. ಸೊ ಈ ರೀತಿ ನೋಡ್ಬೇಕಾದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನೀವು ನನ್ನನ್ನ ಕನ್ಸಲ್ಟೇಷನ್ ತಗೊಳ್ಬಹುದು. ಸಿಂಹ ರಾಶಿ 2026 ಮೇ 24ನೇ ತಾರೀಕಿನ ನಂತರದಲ್ಲಿ ಸಿಂಹ ರಾಶಿಯಲ್ಲಿ ಜನಿಸಿದವರಿಗೆ ಪಾಸಿಟಿವ್ ನೆಗೆಟಿವ್ ಏನಿದೆ ಅಂತ ನೋಡೋಣ. ರಾಶಿಯಲ್ಲಿ ಇರುವಂತಹ ಕೇತು ಮತ್ತು ಚಂದ್ರ, ರಾಶಿಯಲ್ಲಿ ಇರುವಂತಹ ಕೇತು ಮತ್ತು ಚಂದ್ರ ಏನ್ ಮಾಡ್ತಾರೆ ಅಂತಂದ್ರೆ ವಿವಾಹವನ್ನ ಒಡೆಯೋದು, ಸಂಬಂಧಗಳನ್ನ ಹಾಳು ಮಾಡೋದು ಈ ಸಾಧ್ಯತೆಗಳಿರುತ್ತೆ. ಕೇತು ಬಂದು ಒಂದು ಸ್ಪಿರಿಚುವಲ್ ಪ್ಲಾನೆಟ್, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯೂಶುವಲ್ ಆಗಿ ಏನಾಗುತ್ತೆ ಅಂತಂದ್ರೆ ಕುಜವತ್ ಕೇತು ಅಂತಾರೆ, ಕುಜನನ್ನ ಕೇತುಗೆ ಹೋಲಿಸ್ತಾರೆ. ಹಾಗಾಗಿ ಅಲ್ಲಿ ಒಡೆಯುವಂತಹ ಕೆಲಸಗಳು ನಡೆಯುತ್ತೆ. ಬ್ರೇಕ್ಗಳು ಪ್ರೀತಿಯಲ್ಲಿ, ವಿವಾಹದಲ್ಲಿ, ಸ್ನೇಹಿತರಲ್ಲಿ, ಅದು ಯಾವುದೇ ತರ ಸ್ನೇಹ ಆಗಿರ್ಬೋದು, ಕಿರಿಕಿರಿಗಳು, ಒಡಕುಗಳು ಮೂಡುತ್ತೆ. ಬಹಳ ಕಿರಿಕಿರಿಗಳನ್ನು ಅನುಭವಿಸುವಂತ ಸಾಧ್ಯತೆಗಳಿರುತ್ತೆ. ಅಷ್ಟಮದಲ್ಲಿರುವಂತಹ ಶನಿ ಗ್ರಹದಿಂದ ನಿಮಗೆ ಪಿತ್ರಾಯುತವಾಗಿ ಬರ್ಬೇಕಾಗಿರುವಂತಹ ಆಸ್ತಿಯಲ್ಲಿ ಎಸ್ಪೆಷಲಿ ಕೃಷಿ ಭೂಮಿ ನಿಮಗೆ ಸಿಗ್ಬೇಕಾಗಿದ್ರೆ ಸಿಗುವಂತಹ ಒಂದು ದಾರಿ ಕ್ರಿಯೇಟ್ ಆಗುತ್ತೆ. 11ನೇ ಮನೆಯಿರುವಂತಹ ಶುಕ್ರ ಮತ್ತು ಗುರುಗ್ರಹಗಳಿಂದ ನಿಮಗೆ ಹಣದ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಯಾವುದೇ ತರದ ಬಿಸ್ನೆಸ್, ಸ್ಮಾಲ್ ಸ್ಕೇಲು, ಲಾರ್ಜ್ ಸ್ಕೇಲ್ ಯಾವುದೇ ಮಾಡಿದ್ರು ಸಹ ನಿಮಗೆ ದೊಡ್ಡ ಮಟ್ಟದ ಲಾಭವಾಗುವಂಥದ್ದು ಖಂಡಿತ. ನೀವು ಯಾವುದೇ ಬಿಸ್ನೆಸ್ ಮಾಡಿ, ಸಣ್ಣ ಪ್ರಮಾಣ, ದೊಡ್ಡ ಪ್ರಮಾಣದ ಒಂದು ಟೀ ಸ್ಟಾಲ್, ಬೀಡಾ ಸ್ಟಾಲ್ ಏನೇ ಇಟ್ಕೊಂಡು ಆ ಒಂದು ಇದಕ್ಕೆ ತಕ್ಕಂತೆ ಅಲ್ಲಿ ರೈಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಾವೇನ್ ಮಾಡ್ಬೇಕು, ಹಸ್ತದಲ್ಲಿರುವಂತಹ ಲಕ್ಷ್ಮೀ ರೇಖೆ, ಒಂದು ಧನ ರೇಖೆ ಅಂತ ಇದೆ. ಧನ ರೇಖೆ ಯೂಶುವಲ್ ಆಗಿ ಹೇಳಿರ್ತಾರಲ್ಲ ಯೂಟ್ಯೂಬ್ ಅಲ್ಲಿ, ಆ ತರದಲ್ಲ. ನಾಡಿ ಜ್ಯೋತಿಷ್ಯದ ಪ್ರಕಾರವಾಗಿ ಅಲ್ಲಿರುವಂತಹ ರೇಖೆಗಳನ್ನ ಕರೆಕ್ಟ್ ಆಗಿ ನಾವು ನೋಡ್ಬೇಕು. ಆ ರೇಖೆ ಆ ಏಜ್ ಅಲ್ಲಿ ಚೆನ್ನಾಗಿ ಫಾರ್ಮ್ ಆಗಿದೆ ವಿತೌಟ್ ಎನಿ ಅಫ್ಲಿಕ್ಷನ್ಸ್ ಅಂತ ಬಂದ್ರೆ, ನಿಮಗೆ ನಡೀತಿರೋ ದಶೆಯನ್ನು ತಗೊಂಡು ನೋಡಿದ್ರೆ ಖಂಡಿತ ಈ ಟೈಮಲ್ಲಿ ಈ ಹುಡುಗ ಸಕ್ಸಸ್ಫುಲ್ ಆಗ್ತಾನೆ, ಫೈನಾನ್ಷಿಯಲ್ ಆಗಿ ಅಪ್ಲಿಫ್ಟ್ಮೆಂಟ್ ಇದೆ ಅಂತ ನಾವು ನೋಡಬಹುದು. ಇಲ್ಲದಿದ್ರೆ ಪರಿಹಾರಗಳು ಅಂದ್ರೆ, ಪರಿಹಾರಗಳು ಅನ್ನೋದು ಯಾವಾಗಲೂ ಕೂಡ ಅದನ್ನ ಕಡಿಮೆ ಮಾಡುವಂಥದ್ದು ಇಂಟೆನ್ಸಿಟಿನ. ಯಾವುದು ಹಣೆ ಬರವನ್ನ ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ. ಪರಿಹಾರಗಳು ಒಂದು ನಾವು ಅದಕ್ಕೆ ಪ್ರಿಪೇರ್ ಆಗೋದು ಒಂದು ಪರಿಹಾರ, ಓಕೆನಾ. ಪ್ರಿಪೇರ್ ಆಗ್ಲಿಲ್ಲ ಅಂತಂದ್ರೆ ಒಪ್ಕೊಳ್ಳುವಂಥದ್ದು, ಸ್ವಲ್ಪ ಆಲ್ಟರ್ ಮಾಡ್ಕೊಳ್ಳೋದು ಪರಿಹಾರವಾಗುತ್ತೆ. ಇದರ ಕಡೆ ನಿಮ್ಮ ಗಮನ ಇರಲಿ ಸಿಂಹರಾಶಿಯವರಿಗೆ. ಆಮೇಲೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಜಗಳಗಳಲ್ಲದೆ ವಿವಾಹ ಕೂಡ ವಿಳಂಬವಾಗುತ್ತೆ, ಸಂಬಂಧಗಳು ಬರೋದು ಲೇಟ್ ಆಗುತ್ತೆ. ಚತುರ್ಥ ಭಾವದ ಮೇಲೆ ಸೂರ್ಯನ ದೃಷ್ಟಿ 100% ಪ್ರಾಪರ್ಟಿ ಕ್ರಿಯೇಟ್ ಆಗುತ್ತೆ. ಆಮೇಲೆ ಬಹಳ ಉತ್ತಮವಾಗಿ ನನಗೆ ಅನಿಸ್ತಾ ಇರುವಂತದ್ದು 7, 8, 9ನೇ ಮನೆಯಲ್ಲಿ ಕುಜಗ್ರಹ ತಂದೆಯ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ, ಸ್ವಲ್ಪ ಸಮಸ್ಯೆಗಳನ್ನ ಅನುಭವಿಸಬೇಕಾಗತ್ತೆ. ಆಮೇಲೆ ಪಂಚಮದ ಮೇಲೆ ದೃಷ್ಟಿ ಇರೋದ್ರಿಂದ ಸಂತಾನ ಪ್ರಾಪ್ತಿಗೆ ಸಂತಾನ ಗೋಪಾಲ ಮಂತ್ರ ಜಪ ಬಹಳ ಮುಖ್ಯ. ಜಪ ಹೋಮಗಳನ್ನ ಮಾಡಿಸಿ ಅದರಿಂದ ಇದು ಕಡಿಮೆ ಆಗುತ್ತೆ. ನೋಡಿ, ಗ್ರಹಗಳು ಯಾವಾಗಲೂ ಸಹ ಪಾಸಿಟಿವ್ ನೆಗೆಟಿವ್ ರಿಸಲ್ಟ್ ಅನ್ನು ಕೊಡ್ತಾರೆ, ಅದು ನಮ್ಮ ಕರ್ಮಕ್ಕೆ ಅನುಸಾರವಾಗಿ. ಇದು ಬಹಳ ಸೂಕ್ಷ್ಮ ಮತ್ತೆ ಕಾಂಪ್ಲೆಕ್ಸ್ ಸಬ್ಜೆಕ್ಟ್. ಹಾಗೇನೆ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ನಾವು ನಮ್ಮ ಆಲೋಚನೆ ಮೂಲಕವಾಗಿ ಸಾಲ್ವ್ ಮಾಡ್ಕೊಂಡೇ ಬರ್ಬೇಕು. ಬಟ್ ಗ್ರಹಗಳ ಒಂದು ಇದು ಹಿಡಿತ ಕಡಿಮೆ ಆದಾಗ ಖಂಡಿತ ಫಲಪ್ರಾಪ್ತಿ ಆಗತ್ತೆ. ಸೊ ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರು, ಎಷ್ಟೇ ಮೆಡಿಕಲ್ ಸೈನ್ಸ್ ಮುಂದುವರೆದ್ರು ತುಂಬಾ ಜನಕ್ಕೆ ಮಕ್ಕಳಾಗಿಲ್ಲ. ಇದಕ್ಕೆ ಏನ್ ಕಾರಣ ಕೊಡ್ತೀರಾ?
ಇದಕ್ಕಿನ್ನ ಬಂದಿಲ್ಲ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಕರ್ಮಕ್ಕೆ ಆಧಾರವಾಗಿ ಇನ್ನೂ ಕೂಡ ಬಹಳಷ್ಟು ಸ್ಟಡಿ ಆಗ್ಬೇಕಾಗಿದೆ. ಅದ್ರ ತರನೇ ನಡೆಯುತ್ತೆ, ನಮ್ಗೆ ಹಂಗ ಅನ್ಸತ್ತೆ ಅಷ್ಟೇ. ಸೊ ಈ ತರ ವಿಚಾರಗಳೆಲ್ಲ ಇದೆ. ದಶಮ ಭಾವದಲ್ಲಿ ಸೂರ್ಯನ ದೃಷ್ಟಿ ಇರೋದ್ರಿಂದ 100% ಗೌರ್ಮೆಂಟ್ ಜಾಬ್ಗೆ ಅನುಕೂಲ ಆಗುತ್ತೆ. ಇಲ್ಲಿ ಓದ್ತಾ ಇರೋರಿಗೆ, ಕಷ್ಟ ಪಡ್ತಾ ಇರೋರಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನ ರೆಗ್ಯುಲರ್ ಆಗಿ ಮಾಡಿ. ಆಮೇಲೆ ಗೌರ್ಮೆಂಟ್ ಅಲ್ಲಿ ಟ್ರಾನ್ಸ್ಫರ್ ಗಳಿಗೆ ಟ್ರೈ ಮಾಡ್ತಿರೋರಿಗೆ, ಪ್ರಮೋಷನ್ಗೆ ಟ್ರೈ ಮಾಡ್ತಿರೋರಿಗೆ ಅನುಕೂಲ ಆಗುತ್ತೆ. ಜಾಬ್ ಅಲ್ಲಿ ದೊಡ್ಡ ಮಟ್ಟವಾಗಿ ಮಹತ್ತರ ಬದಲಾವಣೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರಮೋಷನ್ ಆಗಿರ್ಬೋದು, ಹೊಸ ಜಾಬ್ ಆಗಿರ್ಬೋದು, ಹೊಸ ಇಂಟರ್ವ್ಯೂ ಕೊಟ್ಟಿರ್ತೀರಾ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರೈ ಮಾಡ್ತಿರ್ತಾರೆ, ಇಲ್ಲೆಲ್ಲ ನಿಮಗೆ ಅನುಕೂಲಗಳಿದೆ. ಇಷ್ಟು ವಿಚಾರಗಳು ಸಿಂಹ ರಾಶಿಯಲ್ಲಿ ಜನಿಸಿದಂತವ್ರಿಗೆ.